ಏನು ಮೊನ್ನೆ ದಿನ ಸಚಿನ್ ಪಾಂಚಾಲ್ ಅವರ ಒಂದು ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯಾದ್ಯಂತ ಅಷ್ಟಲ್ಲ ಇಡೀ ದೇಶಾದ್ಯಂತ ಸುದ್ದಿ ಆಗಿದೆ. ಈ ಒಂದು ಆತ್ಮಹತ್ಯೆ ಪ್ರಕರಣ ಈ ಒಂದು ಸಚಿನ್ ಅವರ ಪ್ರಾಣವನ್ನು ಉಳಿಸ್ತಕ್ಕಂಥ ಕೆಲಸ ಪೊಲೀಸರ ಕೈಯಲ್ಲೇ ಇತ್ತು, ಪೊಲೀಸರು ಮಾಡಬಹುದಿತ್ತು. ಪೊಲೀಸ್ ಇಲಾಖೆಯ ಒಂದು ಪೊಲೀಸರೊಂದು ವರ್ತನೆಯಿಂದ ಒಂದು ಮುಗ್ಧ ಜೀವ ಹೊರಟೋಗಿರ್ತಕ್ಕಂಥದ್ದು. ಈ ಬಡ ಕುಟುಂಬದ ಒಂದು ಆಧಾರ ಸ್ತಂಭವೇ ಮುರಿದು ಬಿದ್ದಿರ್ತಕ್ಕಂಥ ತಾವೆಲ್ಲ ನೋಡಿದಿರಿ. ಪಾಪ ಹೆಣ್ಮಕ್ಳು ಇನ್ನು ಸಹೋದರಿಯರು ಏನು ಮಾತನಾಡಿದ್ರು ಅಂತೇಳಿ ತಾವೇ ಅದನ್ನ ಕೇಳಿಸ್ಕೊಂಡಿದ್ದೀರಿ, ನೋಡಿದಿರಿ. ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಸಹೋದರ ಕಾಣೆ ಆಗಿದ್ದಾನೆ, ತತ್ಕ್ಷಣ ಅವನ ಮೊಬೈಲ್ನ ಟ್ರ್ಯಾಕ್ ಮಾಡಿ ನನ್ನ ತಮ್ಮನ ಒಂದು ಪ್ರಾಣ ಉಳಿಸಿ ಅಂತೇಳಿ ಗೋಗರ್ದ್ರು ಸಹ ಪೊಲೀಸರು ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದಾರೆ, ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಅನ್ನೋದನ್ನು ತಾವೇ ಕೇಳಿದಿರಿ. ಅದನ್ನು ನಾನು ಮತ್ತಿಲ್ಲಿ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಆದರೆ ಈ ಸಂಪೂರ್ಣ ಪ್ರಕರಣದಲ್ಲಿ ಸಚಿನ್ ಅವರ ಒಂದು ಆತ್ಮಹತ್ಯೆ, ತದನಂತರ ಇರ್ತಕ್ಕಂಥ ಡೆತ್ ನೋಟ್, ಸೂಸೈಡ್ ನೋಟಲ್ಲಿ ಏನು ಬರೆದಿದ್ದಾರೆ, ಮತ್ತೆ ಪೊಲೀಸರ ಇಲಾಖೆ ಒಂದು ದುರ್ವರ್ತನೆ, ಇದೆಲ್ಲವೂ ಕೂಡ ಆ ಪಾಪ ಅವನ ಪ್ರಾಣ ಕಳ್ಕೊಂಡಿದ್ದನ್ನ ತೋರಿಸ್ತದೆ. ದುರಂತ ಅಂತ ಹೇಳಿದ್ರೆ ಪೊಲೀಸರು ಮನುಷ್ಯತ್ವ ಇದ್ದದ್ದೇ ಆಗಿದ್ರೆ, ಸ್ವಲ್ಪ ಆದ್ರೂ ಮನುಷ್ಯತ್ವದಿಂದ ಪೊಲೀಸರು ಅಧಿಕಾರಿಗಳು ನಡ್ಕೊಂಡಿದ್ರೆ ಬಹುಶಃ ಪಾಪ ಸಚಿನ ಪ್ರಾಣ ಉಳಿತಾ ಇತ್ತು. ಆ ಹೆಣ್ಮಕ್ಳು ಪೊಲೀಸ್ ಠಾಣೆಗೆ ಹೋದ್ರು ಸಹ ಮಧ್ಯಾಹ್ನ 2:30 ಹೋಗಿದ್ದಾರೆ, ಮೊನ್ನೆ 25ನೇ ತಾರೀಕು. ಇನ್ನೂ ಕೂಡ ಮೊಬೈಲ್ ಆನ್ ಇತ್ತು ಒಂದು ಸಚಿನ್ದು. ಮಧ್ಯಾಹ್ನ 2:30 ರಾತ್ರಿ 9 ಗಂಟೆವರೆಗೂ ಸಹ ಪೊಲೀಸರು ಈ ಪೊಲೀಸ್ ಸ್ಟೇಷನ್ ಇಂದ ಆ ಪೊಲೀಸ್ ಸ್ಟೇಷನ್ ಓಡಾಡಿಸಿದ್ರೆ ವಿನಃ ಮನುಷ್ಯತ್ವ ಸ್ವಲ್ಪ ಇದ್ದಿದ್ರೆ ಯಾರು ಕೂಡ ಈ ರೀತಿ ನಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲೋ ಒಂದ್ ಕಡೆ ಯಾರ ವಿರುದ್ಧ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಪೊಲೀಸರು ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಇದೆ. ಅವರೇನು ಮಾಹಿತಿ ಇರಲಿಲ್ಲ ಅಂತೇನಿಲ್ಲ. ಡೆತ್ ನೋಟಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾನೆ ಸಚಿನ್, ಅದು ಆಮೇಲೆ ಚರ್ಚೆ ಮಾಡ್ತೇವೆ. ಆದರೆ ಸಚಿನಿಂದ ಯಾರ್ಯಾರು ಇದ್ದಾರೆ, ಅವನಿಗೆ ಬೆದರಿಕೆ ಇದೆ, ಅವನ ಜೀವಕ್ಕೆ ಬೆದರಿಕೆ ಇದೆ. ಮನೆಗೆ ಬಂದು ಬೆಳಗ್ಗೆ ಬಂದು ಅವ್ರ ಮನೆಯಲ್ಲಿ ಹೆಣ್ಮಕ್ಳಿಗೂ ಕೂಡ ಧಮಕಿ ಹಾಕಿ ಹೋಗಿದ್ದಾರೆ. ಎಲ್ಲೋ ಒಂದ್ ಕಡೆ ಪಾಪ ಸಚಿನ್ಗೆ ತನ್ನ ಸಹೋದರಿಯರ ಗೌರವನು ಕೂಡ ಕಾಪಾಡೋದಕ್ಕಾಗೋ ಇಲ್ಲನೋ ಆ ಎಲ್ಲವೂ ಕೂಡ ಆತಂಕ. ಒಂದು ಕಡೆ ಈ ಪುಡಾರಿ ಏನಿದ್ದಾನೆ, ಲಂಚ ಬೇಕು ಅಂತೇಳಿ ಅವನ ಮೇಲೆ ಒತ್ತಡ ಹೇರಿ ಮನೆಗೆ ಬಂದು ಹೆಣ್ಮಕ್ಳು ಮುಂದೆ ಅವನ್ನ ಬೆದರಿಕೆ ಹಾಕಿರ್ತಕ್ಕಂಥದ್ದು, ಹೆಣ್ಮಕ್ಳು ಕೂಡ ಬೆದರಿಕೆ ಹಾಕಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ರಾಜು ಕಪ್ನೂರ್ ಏನಾದರೂ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ತನಿಖೆ ಆಗಬೇಕಾಗ್ತದೆ, ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕಾಗ್ತದೆ. ಸ್ವತಃ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ ನೋಡಿ, ಯಾವುದೇ ಕಾರಣಕ್ಕೂ ರಾಜ್ಯದ ಈ ಪೊಲೀಸ್ ವ್ಯವಸ್ಥೆನಲ್ಲಿ ಸರಿಯಾದಂಥ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ, ಇದು ಸಿಬಿಐ ತನಿಖೆನೇ ಆಗಬೇಕು ಅಂತೇಳಿ ಪಾಪ ಹೆಣ್ಮಕ್ಳು ಇವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಒತ್ತಾಯ ಮಾಡ್ತಕ್ಕಂಥದ್ದು ತಾವು ನೋಡಿದಿರಿ. ಇಲ್ಲಿ 3 ವಿಚಾರ. ಒಂದು ಸೂಸೈಡು, ಮತ್ತೆ ಸೂಸೈಡ್ ನೋಟಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ, ಸ್ವಾಮೀಜಿಗಳಿಗೆ ಅವ್ರ ಜೀವಕ್ಕೆ ಬೆದರಿಕೆ ಇದೆ, ಇಲ್ಲಿ ನಮ್ಮ ಬಿಜೆಪಿ ಶಾಸಕರು ನಮ್ಮ ಪಕ್ಷದ ಮುಖಂಡರ ಮೇಲೆ ಬೆದರಿಕೆ ಇದೆ, ಅವರ ಪ್ರಾಣಕ್ಕೂ ಕೂಡ ಬೆದರಿಕೆ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಆಮ್ಯಾಗ ಬರೋಣ.
ಆದರೆ ಎಲ್ಲ ಒಂದು ಕಡೆ ಅಧಿಕಾರದ ದರ್ಪದಿಂದ, ಮತ್ತು ಇದು ಕಲಬುರಗಿ ಜಿಲ್ಲೆನಲ್ಲಿ ಏನು ಹೊಸ ಪ್ರಕರಣ ಏನಲ್ಲ, ಮೊದಲ ಪ್ರಕರಣ ಏನಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಳೆದ 1.25 ವರ್ಷದಲ್ಲಿ ಈ ರೀತಿ 4-5 ಪ್ರಕರಣಗಳಾಗಿದ್ದಾವೆ. ಮತ್ತು ಎಲ್ಲ ಪ್ರಕರಣಗಳು ಕೂಡ ಬಹಳ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ಮುಚ್ಚಾಕ್ತಕ್ಕಂಥ ಕೆಲಸ ರಾಜಕೀಯ ಒತ್ತಡದಿಂದ ಇವೆಲ್ಲವೂ ಕೂಡ ಆಗಿದೆ. ನಿಜವಾಗ್ಲೂ ಕೂಡ ಹೆಣ್ಮಕ್ಳಿಗೆ ಅವ್ರು ಎಷ್ಟು ಸಲ ಮಾಡಿದ್ರು ಕೂಡ ಸಾಲದು. ಅವರ ಒಂದು ಧೈರ್ಯವನ್ನು ನಾವು ನಿಜವಾಗ್ಲೂ ಕೂಡ ಮೆಚ್ಕೊಳ್ಳೇಬೇಕು. ಇವ್ರು ಯಾವಾಗ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ರಿಸೀವ್ ಮಾಡ್ಕೊಳ್ಳೋದಿಲ್ವೋ, ರಾತ್ರಿ 9 ಗಂಟೆಗೆ, ಮಧ್ಯಾಹ್ನ 2:30 ರಾತ್ರಿ 9 ಗಂಟೆವರೆಗೂ ಕೂಡ ಒಂದು FIR ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ತಗೊಳ್ಳೋಕ್ಕೂ ಕೂಡ ಪೊಲೀಸರು ಹಿಂಜರಿತಾರೆ ಅಂತ ಹೇಳಿದ್ರೆ, ಕೊನೆಗೆ 9 ಗಂಟೆಗೆ ಪಾಪ ಆನ್ಲೈನ್ ಕಂಪ್ಲೇಂಟ್ ಅನ್ನು ಕೊಡ್ತಾರೆ FIR ರಿಜಿಸ್ಟರ್ ಆಗಬೇಕು ಅಂತೇಳಿ. ಅಂದರೆ ಈ ರೀತಿ ಒಂದು ರಾಜ್ಯದಲ್ಲಿ ಇದಕ್ಕೇನಾರ ಕಾನೂನು ಸುವ್ಯವಸ್ಥೆ ಇದೆಯಾ, ಪೊಲೀಸ್ ವ್ಯವಸ್ಥೆ ಇದೆಯಾ? ಇಡೀ ರಾಜ್ಯದಲ್ಲಿ ಒಂದು ರೀತಿ ಪೊಲೀಸ್ ಸ್ಟೇಷನ್ ಏನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿ ಆಗಿದೆ. ಇನ್ನು ಗುಲ್ಬರ್ಗಾ ಜಿಲ್ಲೆ, ಬೀದರ್ ಜಿಲ್ಲೆಯಲ್ಲಂತೂ ಇನ್ನೂ ಹೆಚ್ಚು ಪೊಲೀಸ್ ಠಾಣೆನ ದುರುಪಯೋಗ ಇವತ್ತು ಪಡಿಸ್ಕೊಳ್ತಾ ಇರ್ತಕ್ಕಂಥದ್ದು. ಬಹುಶಃ ಪೊಲೀಸರು ಏನಾದರೂ ತತ್ಕ್ಷಣ ಪಾಪ ಹೆಣ್ಮಕ್ಳು ಠಾಣೆಗೆ ಬಂದಾಗ ತತ್ಕ್ಷಣ ಅದನ್ನು ಸ್ವೀಕಾರ ಮಾಡಿ ದೂರನ್ನು FIR ರಿಜಿಸ್ಟರ್ ಮಾಡಿ ಆ ಮೊಬೈಲನ್ನು ಟ್ರ್ಯಾಕ್ ಮಾಡಿದ್ದಾದ್ರೆ ಪಾಪ ಪ್ರಾಣನೂ ಕೂಡ ಉಳಿಸ್ಬೋದಾಯಿತು. ಇಷ್ಟು ಬೇಜವಾಬ್ದಾರಿಯಿಂದ ಪೊಲೀಸರು ನಡ್ಕೊಂಡಿದ್ದಾರೆ. ಬೇಜವಾಬ್ದಾರಿಯಿಂದ ಪೊಲೀಸರ ನಡವಳಿಕೆಯೂ ಕೂಡ ಅದಕ್ಕೆ ಕಾರಣ ಇದೆ. ಅದು ರಾಜಕೀಯ ಕಾರಣ. ಇದರಿಂದ ಯಾರ್ಯಾರು ಘಟಾನುಘಟಿಗಳಿದ್ದಾರೆ ಇದ್ಯಾವುದು ಕೂಡ ಬಹಿರಂಗ ಸತ್ಯ. ಇವತ್ತು ನಾನಿವತ್ತು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು, ನನಗೆ ಗೊತ್ತಿರಲಿಲ್ಲ ವಿಚಾರ, ನಾನು ಡೆಲ್ಲಿಲಿದ್ದೆ. ಡೆಲ್ಲಿನಲ್ಲಿ ಇವತ್ತು ಬೆಳಗ್ಗೆ ಸಭೆ ಇತ್ತು, ಆದರೂ ಕೂಡ ತತ್ಕ್ಷಣ ಸಭೆನೂ ಕೂಡ ಬಿಟ್ಟು ನಾವು ಇಲ್ಲಿಗೆ ಬಂದಿದೆ ಇವತ್ತು ಗ್ರಾಮಕ್ಕೆ. ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು, ಪ್ರಿಯಾಂಕಾ ಖರ್ಗೆ ಅವರು ನಮ್ಮೇಲೂ ಕೂಡ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರಂತೆ. ನಾಚಿಕೆ ಆಗಬೇಕು ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ. ನೀವು ಯಾವ ಸ್ಥಾನದಲ್ಲಿ ಇದ್ದೀರಿ, ಯಾರ ಮಗ ಇದ್ದೀರಿ ನೀವು? ನಿಮಗೇನಾದರೂ ಕಿಂಚಿತ್ತಾದರೂ ಕೂಡ ಮನುಷ್ಯತ್ವ ಇದ್ದರೆ, ಪ್ರಿಯಾಂಕಾ ಖರ್ಗೆ ಅವರು ನಿಮ್ಗೆ ಕಿಂಚಿತ್ತಾದರೂ ಮನುಷ್ಯತ್ವ ಇದ್ದರೆ, ಆ ಬಡ ಕುಟುಂಬಕ್ಕೆ ನ್ಯಾಯ ಏನಾದರೂ ಸಿಗಬೇಕು ಅಂತಾರೆ. ಪಾಪ ಪ್ರಾಣ ಅಂತೂ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ನಿಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕ್ ಬನ್ನಿ. ನಿಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಮುಖ್ಯಮಂತ್ರಿಗಳು ಕೇಳೋ ತನಕ ದಯವಿಟ್ಟು ನೀವು ಕಾಯಬೇಡಿ. ಯಾವುದೇ ಕಾರಣಕ್ಕೂ ನೀವು ಮಂತ್ರಿ ಸ್ಥಾನದಲ್ಲಿ ನೀವು ಮುಂದುವರಿಯೋಕ್ಕೂ ಕೂಡ ಸಾಧ್ಯ ಇಲ್ಲ. ಸ್ವಲ್ಪ ಆದರೂ ಗೌರವ ಇದ್ದರೆ ಆ ಮಂತ್ರಿ ಸ್ಥಾನಕ್ಕೆ ಬಿಸಾಕಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋಕೆ ನೀವು ಸಿದ್ಧರಾಗಬೇಕು.